ನೋಡಿ ಇವಾಗ ತೊಗರಿಕಾಳಿಂದು ಸೀಸನ್ ಅಲ್ವಾ. ಮೊನ್ನೆ ಅವರೆಕಾಳು ಪಲ್ಯ ತೋರಿಸಿದ್ದೆ. ಇವತ್ತು ತೊಗರಿಕಾಳು ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಚಟ್ನಿ ಅಂತ ಕರಿತೀವಿ. ಬನ್ನಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಿಮಗೆ ತೊಗರಿಕಾಳಿಂದು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾವು ಚಟ್ನಿ ಅಂತ ಕರಿತೀವಿ, ನಿಮಗೆ ನಾನು ಪಲ್ಯ ಅಂತಲೇ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ತೊಗರಿಕಾಯಿ, ನಮ್ಮ ಮನೆ ಬಾಜು ಒಬ್ಬರು ತೊಗರಿಕಾಯಿ ತಂದು ಕೊಟ್ಟಿದ್ರು. ಅದನ್ನು ನಿಮಗೆ ಪಲ್ಯ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ನೀಟಾಗಿ ಕಾಳ ತಕ್ಕೊತೀನಿ. ನೋಡಿ ಇಷ್ಟು ಕಾಯಿದೆ ಅಲ್ವಾ ಫ್ರೆಂಡ್ಸ್. ಇದು ತೊಗರಿಕಾಯಿ, ಇದಕ್ಕೆ ಸುಲಿದ್ಬಿಟ್ರೆ ಎಷ್ಟು ಕಾಳು ಬರುತ್ತೆ ಗೊತ್ತಾ? ಅಷ್ಟೇನು ಈಡಾಗಲ್ಲ ಇದು. ಆದರೂ ಪಲ್ಯ ಮಾತ್ರ ರುಚಿ ಕೊಡುತ್ತೆ, ಯಾಕಂದರೆ ಜವಾರಿ ಆಗಿರೋದ್ರಿಂದ. ನೋಡಿ ಇಲ್ಲಿ ನಾನು ಕಾಳನ್ನೆಲ್ಲ ಸುಲ್ಕೊಂಡು ಮರದಲ್ಲಿ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದೀನಿ. ಇದು ನೋಡಿ ನೀವು ಈ ಥರ ಬ್ಲ್ಯಾಕ್ ಇದೆಲ್ಲ, ಇದು ಏನು ಕಪ್ಪು ಅಂತಂದರೆ ಕಾಳು ಇರೋದೇ ಹೀಗೆ. ಇದು ಹುಳ ಆಗಿಲ್ಲ ಮತ್ತು ಹುಳ ಆಗಿದೆ ಅಂದ್ಕೋಬೇಡಿ. ಇದು ನೋಡಿ ಇದೇ ಕಾಳು ಇರೋದೇ ಇದೇ ಥರ ಇರುತ್ತೆ ಇದು ತೊಗರಿ ಕಾಳು. ನೋಡಿ ಇದು ಜವಾರಿ ಕಾಳಾಗಿರೋದ್ರಿಂದ ಇದ್ರದ್ದು ಚಟ್ನಿ ಅಂದರೆ ಪಲ್ಯ ಮಾತ್ರ ಸೂಪರಾಗೇ ಬರುತ್ತೆ. ಇದನ್ನು ಚಟ್ನಿನ ನಮ್ಮ ತಾಯಿಯವರು ನಮಗೆ ಹೇಳ್ಕೊಟ್ಟಿದ್ದು ಯಾವ ಥರ ಮಾಡಬೇಕು ಇದನ್ನು ಅಂತ. ನೋಡ್ರಿ ನಾವು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಮತ್ತೆ ನೋಡ್ಕೊಂಬರೋಣ. ಮತ್ತು ಇವಾಗ ಇದನ್ನು ನೀವು ಬೇಯಿಸ್ಕೋಬೇಕು. ಕುಕ್ಕರಲ್ಲಿ ಹಾಕಿಬಿಟ್ಟು ಒಂದೆರಡು ವಿಷಲ ಹಾಕಿದರೆ ಸಾಕು ಅನಿಸುತ್ತೆ. ಬನ್ನಿ ಇವಾಗ ಇದಕ್ಕೆ ಏನೇನು ಬೇಕು, ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಒಂದು 4 ಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಟೊಮೊಟೊ ಹಣ್ಣು ಮೆಣಸಿನ್ಕಾಯಿಗೆ ನೀಟಾಗಿ ತೊಳೆದ್ಬಿಟ್ಟು ಇದನ್ನು ನಾವು ಬೇಯಿಸ್ಕೋಬೇಕಂದ್ರೆ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಲ್ಲ. ಇದಕ್ಕೆ ನಾವು ನೀರು ಹಾಕಿಬಿಟ್ಟು ಬೇಯಿಸ್ಕೊತೀವಿ. ಅಂದರೆ ಕುಚ್ಚೋದು ಅಂತ ಹೇಳ್ತಾರಲ್ಲ, ಕುಚ್ಚಿ ಮಾಡ್ತೀವಿ ನಾವು ಚಟ್ನಿನ. ಯಾಕಂದರೆ ಭಾಳ ಚೆನ್ನಾಗಾಗುತ್ತೆ ಇದು. 2 ದಿವಸ ಅಂತೂ ಇಟ್ಕೊಂಡು ತಿಂತೀವಿ ನಾವು. ಮತ್ತು ಬೇಳೆ ಚಟ್ನಿನೂ ಇದೇ ಥರನೇ ಮಾಡ್ತೀವಿ ನಾವು. ತೊಗರಿಬೇಳೆ, ಇದು ತೊಗರಿ ಸೀಸನ್ ಅಲ್ವಾ, ಅವರಿ ಸೀಸನ್ ಇದು. ಇವಾಗ ನೋಡಿ ತೊಗರಿ ಕಾಳೆಲ್ಲ ಇದನ್ನು ಕೊಯ್ದುಬಿಟ್ಟು ನೀಟಾಗಿ ಅದನ್ನೆಲ್ಲ ಒಕ್ಕಲು ಮಾಡಿ ಬೇಳೆನ ಕಾಳು ತೆಗೆದುಬಿಟ್ಟು ಬೇಳೆ ಮಾಡ್ತೀವಿ ನಾವು. ಇಲ್ಲಿ ನೋಡಿ ಈ ಥರ ನೀಟಾಗಿ ಹೆಚ್ಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೋಬೇಕು. ನೋಡಿ ಇವಾಗ ಸೀಸನ್ ಇದೆ. ನೀವು ಯಾರಾದರೂ ಹೊಲದಲ್ಲಿ ಹಾಕಿದರೆ ಮತ್ತು ಯಾರಾದರೂ ಕೊಟ್ಟರೆ ಮಾರ್ಕೆಟಲ್ಲೂ ಸಿಗುತ್ತೆ ನೋಡಿ. ಇದನ್ನು ತಂದು ನೀವು ಪಲ್ಯನ ಮಾಡಿಕೊಡ್ರಿ, ಈ ಥರ ಚಟ್ನಿನ. ಇವಾಗ ನೋಡಿ ನಾನು ಮಿಕ್ಸರ್ ಜಾರಿಗೆ ಅದನ್ನು ಬೇಯಿಸಿ ಇಟ್ಕೊಂಡಿದ್ದಲ್ಲ ಅದನ್ನು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ ಇದಕ್ಕೇನು ಭಾಳ ಸಾಮಾನು ಹಾಕೋಂಗಿಲ್ಲ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿ ಮಾಡ್ಕೊತೀನಿ. ನೋಡಿ ಈ ಥರ ಕುಚ್ಚಿ ಮಾಡಿದರೆ ಇದ್ರ ಚಟ್ನಿ ಸೂಪರಾಗೇ ಬರುತ್ತೆ, ತೊಗರಿ ಕಾಳು ಚಟ್ನಿ. ಇವಾಗ ತೊಗರಿ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಮತ್ತೆ ಒಣಗಿಬಿಡುತ್ತೆ ಅಲ್ವಾ. ಅದಕ್ಕೆ ಹಸಿ ಇದ್ದಾಗಲೇ ತೊಗರಿ ಕಾಳನ್ನು 1-2 ಸಲ ಪಲ್ಯ ಮಾಡ್ಕೊಂಡು ತಿಂತೀವಿ ನಾವು. ಆಮೇಲೆ ಅದು ಒಕ್ಕಲು ಮಾಡೋಕ್ಕೆ ಹೋಯ್ತು ಅಂದರೆ ಅಷ್ಟೇನು ರುಚಿ ಬರೋದಿಲ್ಲ. ಎಲ್ಲ ನೀಟಾಗಿ ಕೊಯ್ಕೊಂಬಂದು ಅದನ್ನೆಲ್ಲ ಬಡಿದ್ಬಿಟ್ಟು ತೊಗರಿ ಕಾಳು ತೆಗೆದು ಅದಕ್ಕೆಲ್ಲ ಕೆಮ್ಮಣ್ಣ ಅಂತ ಹೇಳ್ತಾರಲ್ಲ, ಅರಿಶಿನ ಕೆಮ್ಮಣ್ಣ ಹಚ್ಚಿಬಿಟ್ಟು ಅದನ್ನು ಒಂದು ಚೀಲದಲ್ಲಿ ತುಂಬಿಡ್ತೇವೆ ರೀ. ಆಮೇಲೆ ನಮಗೆ ಬೇಕಾದಾಗ ನಾವು ಗಿರಣಿಲಿ ಹೊಡೆಸ್ಕೊಂಬಂದು ಬ್ಯಾಳೆ ಮಾಡ್ಕೊತೀವಿ. ತೊಗರಿ ಬೇಳೆನ. ಹಳ್ಳಿ ವಾತಾವರಣ ತುಂಬ ಇಷ್ಟ ಅಲ್ವೇನ್ರಿ ಫ್ರೆಂಡ್ಸ್. ಎಲ್ಲ ನಾವು ಮನೆಯಲ್ಲೇ ಬೆಳ್ಕೊಬೋದು, ಹೊಲದಲ್ಲೇ ಬೆಳಿಬೋದು. ನೋಡಿ ಇವಾಗ ಈ ಥರ ಮಾಡ್ಕೊಂಬಂದೆ ನಾನು. ನಮ್ಮ ತಾಯಿಯವರು ಬೆಳೀತಾರೆ, ಅವರು ತೊಗೊಂಬಂದು ಕೊಡ್ತಾರೆ ನಮಗೆ ಬೇಳೆನ. ಆದರೆ ಇದು ತೊಗರಿದು ಕಾಳು ಮೊನ್ನೆ ನಮ್ಮ ಮನೆ ಬಾಜು ಅಂಟಿ ಕೊಟ್ಟಿದ್ರು. ಸುಲಿದ್ಬಿಟ್ಟು ಪಲ್ಯ ಮಾಡು ಅಂತೇಳಿ ನಮ್ಮ ತಾಯಿಯವರು ಹೇಳ್ಕೊಟ್ಟಿದ್ದು ನನಗಿದು ಚಟ್ನಿ ಮಾಡೋದು. ನನಗೂ ಮೊದಲು ಫಸ್ಟ್ ಪಲ್ಯ ಥರ ಮಾಡಿ ಕೈ ಬಿಡ್ತಿದ್ದೆ ನಾನು. ಆದರೆ ಈ ಥರ ಚಟ್ನಿ ಮಾಡೋದು ನಮ್ಮ ತಾಯಿಯವರು ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮಾಡ್ತೀನಿ, ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಮಾರ್ಕೆಟಲ್ಲೂ ಸಿಗುತ್ತೆ. ಮತ್ತು ಈಗ ನೀವೆಲ್ಲಾದರೂ ಹೊಲಕ್ಕೆ ಹೋದಾಗ ಮಾತ್ರ ಇವಾಗ ಸೀಸನ್ ಅಲ್ವಾ, ಸಿಕ್ಕೇ ಸಿಗುತ್ತೆ. ತೊಗೊಂಬಂದು ಒಂದು ಸಲ ರುಚಿನ ನೋಡಿರಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿರಿ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿದ್ದೆ. ಅದಕ್ಕೆ ಜೀರಿಗೆ ಮತ್ತು ಸಾಸಿವೆ ಕಾಳು ಹಾಕಿಬಿಟ್ಟು ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಒಂದು ಈರುಳ್ಳಿ ಹಾಕಿ ಬೇಯಿಸ್ಕೊತೀನಿ. ಆಮೇಲೆ ಆವಾಗಲೇನು ಮಾಡಿಟ್ಕೊಂಡಿದ್ನಲ್ಲ ನಾನು ಟೊಮೊಟೊ ಹಣ್ಣು ಮತ್ತು ಮೆಣಸಿನ್ಕಾಯ್ದು ಪೇಸ್ಟ್ ಹಾಕಿ ಕೈಯಾಡ್ಕೊತೀನಿ. ನೋಡಿರಿ ಈ ಥರ ಕೈಯಾಡಿಸ್ರಿ. ನೋಡಿರಿ ಇವಾಗೆಲ್ಲ ಒಂದೊಂದು ಸೀಸನ್ನಾಗೂ ಒಂದೊಂದು ಥರ ಕಾಳುಗಳು ಸಿಗ್ತಾವಲ್ವ ನಮಗೆ. ಇವಾಗ ತೊಗರಿ ಕಾಳು ಮತ್ತು ಅವರೆಕಾಳು ಸೀಸನ್ ಇದೆ. ಹಾಗಾಗಿ ಒಂದ್ಸಲ ಮಾಡ್ಕೊಂಡು ತಿನ್ನಿರಿ, ಇದು ಮಾತ್ರ ಸಖತ್ತ ಟೇಸ್ಟ್ ಕೊಡುತ್ತೆ. ಮೊನ್ನೆ ಅವರೆಕಾಳು ಪಲ್ಯನೂ ಅಷ್ಟೇ ಚೆನ್ನಾಗಾಗಿತ್ತು, ತೋರಿಸಿದ್ದೀನಿ. ಇವಾಗ ನೋಡಿ ಆವಾಗಲೇ ಬೇಯಿಸಿ ಇಟ್ಕೊಂಡಂಥ ತೊಗರಿ ಕಾಳನ್ನು ನಾನು ಹಾಕ್ತಾಯಿದ್ದೀನಿ. ನೋಡಿ ಹಸಿ ತೊಗರಿ ಕಾಳನ್ನು ನೋಡಿ ಇವಾಗ ತೊಗರಿ ಕಾಳು ಹಾಕಿಬಿಟ್ಟು ಅದನ್ನು ನೀವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟ್ ಕೊಡುತ್ತೆ ಇದು. ಖಾರ ತಿನ್ನೋರಿಗಂತೂ ಏನು ಹೇಳ್ತೀರಾ ಈ ಪಲ್ಯನ. ನೋಡಿ ನಾನು ಚಟ್ನಿ ಅಂತಲೇ ಹೇಳ್ತಾರೆ ನಮ್ಮ ತಾಯಿಯವರು. ಇದಕ್ಕೆ ಅವರೆಕಾಳು ಚಟ್ನಿ ಮತ್ತು ತೊಗರಿಕಾಳು ಚಟ್ನಿ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಪಲ್ಯ ಅಂದರೆ ಅದಕ್ಕೆ ಡೈರೆಕ್ಟೇ ನಾವು ಮೆಣಸಿನ್ಕಾಯಿ ಹೆಚ್ಚಿಬಿಟ್ಟು ಹಾಕ್ತೀವಲ್ಲ, ಹಾಗಾಗಿ ಪಲ್ಯ ಅಂತಾರೆ. ಇದಕ್ಕೆ ಮಾತ್ರ ಚಟ್ನಿ ಅಂತಲೇ ಕರೀತಾರೆ. ಇಲ್ಲಿ ನೋಡಿ ಸ್ವಲ್ಪ ಬೆಲ್ಲ ಹಾಕ್ತಿದ್ದೀನಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀಟಾಗಿ ಕಲಸಿ ಲಾಸ್ಟಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿದರೆ ಇದು ಚಟ್ನಿ ರೆಡಿ ಆಯಿತು. ನೋಡಿ ಖಾರ ತಿನ್ನೋರಿಗಂತೂ ಸಖತ್ತೇ ಇದೆ ಇದು. ಒಂದು ಸಲ ಟ್ರೈ ಮಾಡಿರಿ.
ಮತ್ತು ನೀವು ಯಾರೆಲ್ಲ ಇದನ್ನು ಮಾಡಿದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದನ್ನು ಮರಿಬೇಡ್ರಿ. ಯಾರೆಲ್ಲ ಈ ಥರ ಪಲ್ಯ ಮಾಡ್ತೀರಾ ಹಳ್ಳಿಗಳಾಗ ಅಂತ ಹೇಳ್ರಿ. ಕೆಲವೊಬ್ಬರು ಕೆಲವೊಂದು ಥರ ಅಡುಗೆಗಳನ್ನು ಮಾಡ್ತಿರ್ತಾರೆ, ಒಬ್ಬೊಬ್ಬರು ಟೇಸ್ಟೇ ಬೇರೆ ಇರುತ್ತಲ್ವ ಫ್ರೆಂಡ್ಸ್. ನಾವು ಮಾಡೋದನ್ನು ಆ ಕಡೆ ಮಾಡೋದಿಲ್ಲ ಒಂದೊಂದು ಸೈಡು. ಅದಕ್ಕೆ ನೀವು ಯಾವ ಥರ ಮಾಡ್ತೀರಾ, ಯಾರೆಲ್ಲ ಈ ಥರ ಅಡುಗೆ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ, ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಸಪೋರ್ಟು ಇದೇ ಥರ ಇರಬೇಕು ನನಗೆ. ಇಲ್ಲಿ ನೋಡಿ ಒಂದು ಸ್ವಲ್ಪ ಹುಣಸೆ ರಸನ ಹಾಕಿಬಿಟ್ಟೆ ನಾನು. ಇವಾಗ ಇದು ನೀಟಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಪಲ್ಯ ರೆಡಿ ಆಯ್ತು ನೋಡಿರಿ. ಯಾರಿಗಾದರೂ ಶೀತ ಆದಾಗ ಈ ಥರ ಚಟ್ನಿ ಮಾಡಿರಿ, ನೀವು ಸಖತ್ತಾಗೆ ಬರುತ್ತೆ. ಇದೇ ಥರ ಬೇಳೆ ಚಟ್ನಿನೂ ಮಾಡ್ಬೋದು ನೀವು. ಬೇಳೆನ ನೆನೆ ಹಾಕಿಬಿಟ್ಟು ಇದೇ ಥರ ನಾನು ಇವಾಗೇನು ಕುಚ್ಚಿ ಹಾಕಿದ್ನಲ್ಲ ಆ ಥರ ನೀವು ಮಾಡ್ಕೊಂಡು ತಿನ್ಬೋದು ನೋಡಿರಿ. ಇವಾಗ ನೋಡಿರಿ, ಇದನ್ನು ಬೇಯಿಸೋಕ್ಕಿಟ್ಟೆ ನಾನು ಒಂದು 10 ನಿಮಿಷ ಬೇಯಿಸಿದರೆ ಸಾಕು. ಇವಾಗ ತೆಗಿತಾ ಇದೆ ನೋಡಿರಿ. ಇದು ಕುದೀತಾ ಇದೆ ಅಲ್ವಾ, ಈ ಥರ ಕುದಿಬೇಕು ಪಲ್ಯ, ಅಷ್ಟು ಚೆನ್ನಾಗಾಗುತ್ತೆ. ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಗುರಾಳ್ ಪುಡಿ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದರೆ ತೊಗರಿ ಕಾಳಿನ ಪಲ್ಯ ರೆಡಿ ಆಯಿತು. ಇದಕ್ಕೆ ಬಿಸಿ ಬಿಸಿ ರೊಟ್ಟಿ, ಬಿಸಿ ಬಿಸಿ ಚಪಾತಿ, ಮತ್ತು ನಾವು ಮುದ್ದೆಗೂ ತಿಂತೀವಿ. ಇದನ್ನು ಮುದ್ದೆಗೂ ಸಖತ್ತಾಗೆ ಬರುತ್ತೆ ನೋಡಿ. ಇದ್ರದ್ದು ಸಾರು ಮಾಡ್ತೀವಿ, ಉಪ್ಸಾರು, ಮತ್ತು ಈ ಥರ ಪಲ್ಯನೂ ಮಾಡ್ತೀವಿ. ಅವರೆಕಾಳು ತೊಗರೆಕಾಳನ್ನು ಎರಡೂ ಮಿಕ್ಸ್ ಮಾಡ್ಕೊಂಡು ಪಲ್ಯ ಮಾಡಿದ ನಂತರ ಇನ್ನೂ ಸಖತ್ತಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ದಿವಸ ಸೀಸನ್ ಹೋಯಿತು ಅಂದರೆ ಮತ್ತೆ ಸಿಗೋದಿಲ್ಲ ನಿಮಗೆ. ಅದಕ್ಕೆ ಮಾರ್ಕೆಟಲ್ಲಿ ಸಿಕ್ಕು ಅಂದರೆ ತಂದು ಒಂದು ಸಲ ಈ ಥರ ಚಟ್ನಿನ ಮಾಡಿರಿ. ಪಲ್ಯ ಮಾಡ್ಕೊಂಡು ಎಲ್ಲರೂ ಸಾಮಾನ್ಯವಾಗಿ ತಿಂತಿರ್ತೀವಿ, ಆದರೆ ಈ ಥರ ಚಟ್ನಿ ನೀವು ತಿಂದರೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋದೊಳಗೆ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಅಂತಲೂ ನಾನು ಕೇಳ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಚಟ್ನಿ ಅಂದರೆ, ಘಮ ಘಮ ಅಂತ ಇದೆ ಫ್ರೆಂಡ್ಸ್. ಇದಕ್ಕೆ ಬಿಸಿ ಬಿಸಿ ಅನ್ನ ಮತ್ತು ಬಿಸಿ ಬಿಸಿ ರೊಟ್ಟಿ, ಬಿಸಿ ಚಪಾತಿ ಇದ್ದರೆ ನೋಡಿ ಮಕ್ಕಳು ಎಷ್ಟು ರೊಟ್ಟಿ ತಿಂತಾರೆ ಅಂತ ನೀವೇ ಹೇಳ್ತೀರಾ. ದಯವಿಟ್ಟು ಒಂದು ಸಲ ತಂದು ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಸೀಸನ್ ಹೋಯ್ತು ಅಂದರೆ ಮತ್ತೆ ನಮಗೆ ಬೇಕು ಅಂದರೆ ತೊಗರಿ ಕಾಳು ಸಿಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇಳೆ ಆಯಿತು ಅಂದರೆ ಈ ಥರ ಹಸಿ ತೊಗರಿ ಕಾಳು ಸಿಗೋದಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ತಂದು ಒಂದು ಸಲ ಪಲ್ಯ ಮಾಡಿ. ಮತ್ತು ವಿಡಿಯೋ ಹೇಗಿತ್ತು ಅಂತ ಹೇಳಿ. ಎಲ್ಲರಿಗೂ ಧನ್ಯವಾದಗಳು.